ಬೆಂಗಳೂರು ರಸ್ತೆ ಗುಂಡಿಗಳು ಸರಿ ಇಲ್ಲ. ಬೆಂಗಳೂರಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತೇಳಿ BBMPಗೆ 50 ಲಕ್ಷ ರೂಪಾಯಿ ಪರಿಹಾರ ಕೇಳಿ ಲೀಗಲ್ ನೋಟಿಸ್ ಕೊಟ್ಟಿರುವಂತಹ ಘಟನೆ ನಡೆದಿದೆ. ಸದ್ಯ ಈಗ ಲೀಗಲ್ ನೋಟಿಸ್ ಕಳಿಸಿರುವಂತಹ ಕಿರಣ್ ಅವರು ನಮ್ಮ ಜೊತೆಲಿದ್ದಾರೆ, ಪ್ರೊಫೆಸರ್ ಕೂಡ ಆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ ನಾನು. ಸರ್, BBMPಗೆ ಈಗ 50 ಲಕ್ಷ ಪರಿಹಾರ ಕೇಳಿ ನೋಟಿಸ್ ಕೊಟ್ಟಿರೋದು, ಏನಂತ ನೋಟಿಸ್ ಕೊಟ್ಟಿದೆ ಸರ್? ಯಾವೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಿದೆ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. 3 ರೀಸನ್ಸ್ ಇದೆ. ನಾನು 3 ರೀಸನ್ ಕೊಟ್ಟಿದ್ದೀನಿ. ನಂಬರ್ 1, ಬೆಂಗಳೂರು ರೋಡ್ಸ್ ಚೆನ್ನಾಗಿಲ್ಲ. ಓಕೆ, ಎಲ್ಲ ಕಡೆ ನೋಡಿದ್ರೆ ಪಾಟ್ ಹೋಲ್ಸ್ ಇದೆ, ಅನ್ಈವನ್ ರೋಡ್ಸ್ ಇದೆ. ಅದು ನಂಬರ್ 1. ಸೆಕೆಂಡ್ ರೀಸನ್ ಏನಂದರೆ, ನನಗೆ ಈ ಬ್ಯಾಡ್ ರೋಡ್ಸ್ ಮೇಲೆ ಹೋಗಿ ಹೋಗಿ ನನಗೆ ನೆಕ್ ಪೇನ್ ಬಂತು, ತುಂಬ ನೆಕ್ ಆ್ಯಂಡ್ ಬ್ಯಾಕ್ ಪೇನ್ ಬಂತು. ಈ ಚಿಕ್ಕ ಪಾಟ್ ಹೋಲ್ ಮೇಲೆ ಹೋದರೆ ಕೂಡ ನೋವು ಬರುತ್ತೆ. ನಾನು ಎಷ್ಟು ಟ್ರೈ ಮಾಡಿ ಅವ್ರಿಗೆ ಲೆಟರ್ ಕಳಿಸಿದ್ದೀನಿ, ಇಮೇಲ್ ಕಳಿಸಿದ್ದೀನಿ, ಫೋನ್ ಮಾಡಿದ್ದೀನಿ, ಏನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಥರ್ಡ್ ರೀಸನ್ ಏನಂದರೆ, ಇದು ಐ ಆಮ್ ಎ ಬೆಂಗಳೂರಿಯನ್. ಓಕೆ, ನಾನು ಇಲ್ಲೇ ಬಾರ್ನ್ ಆ್ಯಂಡ್ ಬ್ರಾಟಪ್ ಇಲ್ಲೇ ಬೆಂಗಳೂರಲ್ಲಿ, ಟ್ಯಾಕ್ಸ್ ಪೇ ಮಾಡ್ತೀನಿ. ನಾನು ಬ್ಯಾಂಗ್ಳೂರಲ್ಲಿ ತುಂಬ ಪ್ರಿಯ. ಐ ಲವ್ ದಿಸ್ ಸಿಟಿ, ಇದು ನನ್ನ ಹೋಮ್. ನಾನು ಅಷ್ಟು ಮಾಡುವಾಗ ಬೇಸಿಕ್ ಅವ್ರು ರಿಟರ್ನ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್, ಗುಡ್ ರೋಡ್ಸ್. ಈ 3 ರೀಸನ್ಸ್ಗೆ ನಾನು ಆ ನೋಟಿಸ್ ಕಳಿಸಿದ್ದೀನಿ ಸರ್. ಮೇನ್ ರೀಸನ್ ಏನಂದರೆ, ಬ್ಯಾಡ್ ರೋಡ್ಸ್, ಬಿಕಾಸ್ ಆಫ್ ಬ್ಯಾಡ್ ರೋಡ್ಸ್ ಪೇನ್ ಬಂತು. ಐ ಆಮ್ ನಾಟ್ ದಿ ಓನ್ಲಿ ಒನ್ ಸರ್. ಭಾಳ ಜನ ಇದ್ದಾರೆ ಬೆಂಗಳೂರಲ್ಲಿ, ಸೇಮ್ ಪ್ರಾಬ್ಲಮ್ ಇದೆ. ಅವರೆಲ್ಲರಿಗೆ ನಾನು ಮಾತಾಡಿದ್ದೀನಿ. ಎಸ್ ಸರ್, ಈಗ ನಿಮ್ಮ ಡೈಲಿ ಟ್ರಾವೆಲ್ ಹೇಗಿರುತ್ತೆ ಸರ್? ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ? ಎಲ್ಲಿ ನೀವು ಜಾಸ್ತಿ ಈ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನೋಡಿದ್ದೀರಾ? ಓಕೆ ಸರ್, ಆ್ಯಕ್ಚುಲಿ ನಾನು ರಿಚ್ಮಂಡ್ ಟೌನಲ್ಲಿದ್ದೀನಿ. ನಾನು ಜೋಸೆಫ್ಸ್ ಕಾಲೇಜಲ್ಲಿ ನಾನು ಕೆಲಸ ಮಾಡಿದೆ, ಇವಾಗಿಲ್ಲ ಅಲ್ಲಿ. ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ. ಇಲ್ಲಾಂದರೆ ರಾಮೋಜಿ ನಗರ್, ಬಾನಸವಾಡಿ, ಸೇವಾನಗರ ಆ ಸೈಡ್ ಹೋಗ್ತೀನಿ. ಯಾಕಂದರೆ ನಮ್ಮ ಪೇರೆಂಟ್ಸ್ ಇನ್ಲಾಸ್ ಎಲ್ಲ ಅಲ್ಲಿದ್ದಾರೆ. ಎವ್ರಿ ವೀಕೆಂಡ್, ಇಲ್ಲಾಂದರೆ ಪ್ಲಸ್ ನಾನು ಸೋಷಿಯಲ್ ವರ್ಕ್ ಪ್ರೊಫೆಸರ್. ಭಾಳ ಜನ ಹತ್ರ ಮೀಟ್ ಮಾಡಬೇಕು ಆ್ಯಂಡ್ ಭಾಳ ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಹೋಗಬೇಕಲ್ಲ, ತುಂಬ ಟ್ರಾವೆಲ್ ಇದೆ. ನಾನು ಡಾಕ್ಟ್ರಲ್ಲಿ ಮೀಟ್ ಮಾಡುವಾಗ ಡಾಕ್ಟ್ರ್ ಹೇಳಿದ್ರು, ತುಂಬ ಟ್ರಾವೆಲ್ ಮಾಡಬಾರ್ದು. ನಾನು ಯಾಕೆ ಮಾಡಬಾರ್ದು? ಅದು ನನ್ನ ತಪ್ಪಿಲ್ಲ. ಇಲ್ಲ, ಬ್ಯಾಡ್ ರೋಡ್ಸ್ ಇರೋದು ಸಿಟಿ ಅವ್ರ ಪ್ರಾಬ್ಲಮ್, ನಾನು ಯಾಕೆ ಟ್ರಾವೆಲ್ ಮಾಡಬಾರ್ದು? ಸೊ ಬೇಸಿಕ್ಲಿ ಇಲ್ಲಿ ಮತ್ತು ಸೇವಾನಗರ್, ರಾಮೋತಿ ನಗರ್, TC ಪಾಳ್ಯ, ಇಲ್ಲಾಂದರೆ ಈ ಸೈಡ್, ಸಿಟಿ ಸೈಡ್, ಮೇನ್ಲಿ ಈ ಸೈಡ್ ನಾವು ಟ್ರಾವೆಲ್ ಮಾಡೋದು. ಸರ್, ಈಗ ನೀವು ಹೇಳಿದ್ರಿ ಮೈ ಕೈ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಕತ್ತತ್ರ ಕೂಡ ನೋವಿದೆ ಅಂತೇಳಿ. ಈಗ ಏನು ಟ್ರೀಟ್ಮೆಂಟ್ ಎಲ್ಲಿ ತಗೊಂಡ್ರಿ ಅಥವಾ ಏನು ತಗೊಳ್ತಾ ಇದ್ದೀರಾ ಅಂತ? ಓಕೆ ಸರ್, ಆ್ಯಕ್ಚುಲಿ ನಾನು ಫಿಲೋಮಿನಸ್ ಹಾಸ್ಪಿಟಲ್ಗೆ ಹೋಗ್ತೀನಿ. ಲಾಸ್ಟ್ 3-4 ಮಂತ್ಸಲ್ಲಿ 4 ಟೈಮ್ಸ್ ಎಮರ್ಜೆನ್ಸಿಗೆ ಹೋಗಿದ್ದೀನಿ. ಆ ಪೇಯ್ನ್ ಬಂದರೆ, ಈ ಪೇಯ್ನ್ ಬಂದರೆ ಸರ್, ಅಷ್ಟು ಪೇಯ್ನ್ ಅಂದರೆ ಯಾರಿಗೆ ಆಗ ಗೊತ್ತಿಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ನಾನು ಪ್ಲಸ್ ಬೇರೆ ನಾನು ಬ್ಯಾಂಗ್ಳೂರಿಗೆ ಟಾಪ್ ಆರ್ಥೋಪೆಡಿಕ್ ಡಾಕ್ಟರ್ಸ್ ಮೀಟ್ ಮಾಡಿದ್ದೀನಿ. ಭಾಳ ಟ್ರೀಟ್ಮೆಂಟ್ ತಗೊಳ್ಳಿದ್ದೀನಿ. ಬಟ್ ಏನಂದರೆ, ಟ್ರೀಟ್ಮೆಂಟ್ಸ್ ಎಲ್ಲ ಟೆಂಪ್ರರಿ. ನಾನು ಎಕ್ಸಸೈಸ್ ಮಾಡಬೇಕು, ಅದು ಬಟ್ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತೀನಿ, ಟ್ಯಾಬ್ಲೆಟ್ಸ್ ತಗೊಳ್ತೀನಿ, ಮತ್ತು ಈ ರೋಡಲ್ಲಿ ಹೋದರೆ ಮತ್ತೆ ಬರುತ್ತೆ. ಸೊ ಇದು ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇಲ್ಲ. ಸೊ ದಿ ಓನ್ಲಿ ಸೊಲ್ಯೂಷನ್ ಇವಾಗ ಏನಂದರೆ, ಗುಡ್ ಇನ್ಫ್ರಾಸ್ಟ್ರಕ್ಚರ್. ಸರ್, ಬ್ಯಾಂಗ್ಳೂರ್ ಇಸ್ ನಾಟ್ ಅ ಆರ್ಡಿನರಿ ಸಿಟಿ ಅಲ್ಲ, ಇದು ಇಂಟರ್ನ್ಯಾಷನಲ್ ಸಿಟಿ, IT ಕ್ಯಾಪಿಟಲ್, ಸ್ಟಾರ್ಟಪ್ ಕ್ಯಾಪಿಟಲ್, ಎಲ್ಲರಿಗೆ ಒನ್ ಆಫ್ ದ ಬೆಸ್ಟ್ ಸಿಟೀಸ್ ಇನ್ ದ ವರ್ಲ್ಡ್. ನಮ್ಮ ಸಿಟಿಯಲ್ಲಿ ಈ ಥರ ರೋಡ್ಸ್ ಇದ್ದರೆ ಇಟ್ಸ್ ವೆರಿ ಸ್ಯಾಡ್ ಅಲ್ಲ? ಈ ಸರ್, ಈಗ ಹೇಳ್ತಿದ್ರಿ ಬ್ಯಾಂಗ್ಳೂರ್ ಗಾರ್ಡನ್ ಸಿಟಿ, ಹೈಟೆಕ್ ಸಿಟಿ, IT ಹಬ್ಗಳಿರೋಂಥ ಒಂದು ಸಿಟಿ. ಸೊ BBMP ಅವ್ರು ಕೂಡ ಹೇಳ್ತಿರ್ತಾರೆ, ಇಲ್ಲ ನಾವು ಎಲ್ಲ ಪಾಟೋಲ್ಸ್ ಎಲ್ಲ ನಾವು ಕ್ಲಿಯರ್ ಮಾಡಿದ್ದೀವಿ, ಎಲ್ಲೋ ಒಂದೊಂದು ಕಡೆ ಇರುತ್ತೆ ಅಷ್ಟೇ, ನಂಬರ್ಸ್ ಲೆಕ್ಕ ಹಾಕಿದ್ರು ನಾವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾರೆ. ಬಟ್ ನೀವು ಹೇಳ್ತಿರೋಂಥ ಎಕ್ಸ್ಪೀರಿಯನ್ಸೇ ಬೇರೆ ಆಗ್ತದೆ. ಏನು ಹೇಳಕ್ಕೆ ಬಯಸ್ತೀರಾ? ಬೆಂಗಳೂರಲ್ಲಿ ಈ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ನ ನೋಡಿದಾಗ ನಿಮ್ಗೆ ಏನು ಹೇಳಬೇಕು ಅಂತ ಅನ್ನಿಸ್ತಿದೆ? ಸರ್, ಐ ಆಮ್ ವೆರಿ ಸ್ಯಾಡ್ ಸರ್. ಆ್ಯಕ್ಚುಲಿ ಬೆಂಗಳೂರು ಸಿಟಿಯಲ್ಲಿ ಈ ಥರ ರೋಡ್ಸ್ ಇದ್ದರೆ, ಇದು ಒಂದು ಇಂಟರ್ನ್ಯಾಷನಲ್ ಹಬ್. ಇದು ಬ್ಯಾಂಗ್ಳೂರ್ ಸಿಟಿ ವರ್ಲ್ಡ್ ಎಲ್ಲ ಏರ್ಪೋರ್ಟಿಗೆ ಹೋಗಿ ಎಷ್ಟು ಜನ ಬರ್ತಾ ಇದ್ದಾರೆ ಬೇರೆ ದೇಶದಿಂದ. ಅವ್ರಿಗೆ ಏನು ಬೇಕಂದರೆ, ವರ್ಲ್ಡ್ ಕ್ಲಾಸ್ ಸಿಟಿ ಹತ್ರ ವರ್ಲ್ಡ್ ಕ್ಲಾಸ್ ಫೆಸಿಲಿಟೀಸ್ ಇರಬೇಕು. ಆ್ಯಂಡ್ ಬೇಸಿಕ್ ನಾವೇನು ಕೇಳ್ತಾ ಇದ್ದೀವಿ, ಗುಡ್ ರೋಡ್ಸ್ ಕೊಡಬೇಕು ಅಷ್ಟೇ, ಬೇರೆ ಏನಿಲ್ಲ. ರೋಡ್ಸ್ ಚೆನ್ನಾಗಿದ್ದರೆ ಟ್ರಾಫಿಕ್ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಬಾರ್ದು. ನಾವು ಎಲ್ಲರೂ ಹೇಳ್ತಾ ಇದ್ದಾರೆ, ಕಿರಣ್ BBMP ಲೆಟರ್ ಕೊಟ್ಟರು, ಆ್ಯಂಗ್ರಿ ಇದ್ದಾರೆ. ನಾನು BBMP ಮೇಲೆ ಆ್ಯಂಗ್ರಿ ಇಲ್ಲ. ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ದೆಮ್. ನಾಳೆ ಕಮಿಷನರ್ ಫೋನ್ ಮಾಡಿ ನಾನು ಹೋಗಿ ಮಾತಾಡ್ತೀನಿ, ಹೇಗೆ ನಾವೆಲ್ಲರೂ ಸೇರಿ ಬೆಂಗಳೂರು ವರ್ಲ್ಡ್ ಕ್ಲಾಸ್ ಸಿಟಿ ಮಾಡುವುದು ಅಂತ. ಐ ಆಮ್ ವೆರಿ ಹ್ಯಾಪಿ ಟು ಡೂ. ಬಟ್ ಪ್ರಾಬ್ಲಮ್ ಏನಿದೆ ಸರ್, ಈ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಫಿಕ್ಸ್ ಮಾಡಬೇಕು. ಏದೋ ಪ್ರಾಬ್ಲಮ್ ಇದೆ, ಸಮಥಿಂಗ್ ಇಸ್ ರಾಂಗ್. ಆ ಇನ್ಫ್ರಾಸ್ಟ್ರಕ್ಚರ್ ಫಿಕ್ಸ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸರ್, ಈಗ ನಿಮ್ಗಾಗಿರೋ ಎಕ್ಸ್ಪೀರಿಯನ್ಸು ಬೆಂಗಳೂರಲ್ಲಿ ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಯಾರು ಕೂಡ ಯಾವುದೇ ರೀತಿಯ ಒಂದು ಆ್ಯಕ್ಷನ್ ತಗೊಳ್ಳೋಷ್ಟು ಕೇಪಬಿಲಿಟಿ ಆಗಲಿಲ್ಲ ಅನಿಸುತ್ತೆ. ಸೊ ಈಗ ನೀವು ತಗೊಂಡಿದ್ದೀರಾ, ನಿಮ್ಗೊಂದಿಷ್ಟು ಸಪೋರ್ಟ್ ಸಿಗ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ವಿಚಾರ ಬಂದಾಗ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಏನು ಹೇಳ್ತೀರಾ ಇದನ್ನು? ಸರ್, ಇನ್ ದ ಲಾಸ್ಟ್ 3 ಡೇಸ್ ನನಗೆ ಎಷ್ಟು ಸಪೋರ್ಟ್ ಸಿಕ್ಕಿದೆ ಅಂದರೆ, ನನಗೆ ಅಷ್ಟು ಮೋಟಿವೇಟಿಂಗ್ ಇದೆ. ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್,
ಅಟ್ಲೀಸ್ಟ್ ಒನ್ ಲ್ಯಾಕ್ ಮೆಸೇಜಸ್ ಬಂದಿರ್ಬೋದು. ಎಲ್ಲರೂ ಮೆಸೇಜ್ ಮಾಡ್ತಾರೆ, ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸರಿ ಹೇಳ್ತಾ ಇದ್ದಾರೆ, ಗುಡ್ ನೀವು ಆ ಥರ ಮಾಡಿದರು. ಪ್ರಾಬ್ಲಮ್ ಏನಂದರೆ ಜನಕ್ಕೆ ಗೊತ್ತಿಲ್ಲ ಈ ಥರ ಕ್ವೆಶನ್ಸ್ ಕೇಳ್ಬೋದಂತ. ನಾನು ಕೂಡ 4 ಇಯರ್ಸ್ ವೆಯ್ಟ್ ಮಾಡಿದ್ದೀನಿ. 4 ಇಯರ್ಸ್ ಆದಮೇಲೆ ಈ ಲೀಗಲ್ ನೋಟಿಸ್ ಕಳಿಸಿದ್ದೀನಿ. ಬಟ್ ನಾವೇನಂದರೆ, ಇಫ್ ವಿ ಆರ್ ಟ್ಯಾಕ್ಸ್ ಪೇಯಿಂಗ್ ಸಿಟಿಸನ್ಸ್, ನಾವು ಕ್ವೆಶ್ಚನ್ ಕೇಳ್ಬೋದು. ನಮ್ಮ ಟ್ಯಾಕ್ಸ್ ದುಡ್ಡು ಕೊಟ್ಟಿದ್ದೀವಲ್ಲ, ನಾವು ಕ್ವೆಶನ್ಸ್ ಕೇಳ್ಬೋದು. ಆ್ಯಂಡ್ ಅಥಾರಿಟೀಸ್ ನಾವು ಆನ್ಸರ್ ಮಾಡಬೇಕು. ಆನ್ಸರ್ ಕೂಡ ಬೇಡ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದ್ದಾರೆ, ಯಾರು ಕ್ವೆಶ್ಚನ್ ಮಾಡ್ತಾರೆ, ಯಾರು ಕ್ವೆಶ್ಚನ್ ಮಾಡಲ್ಲ. ಸೊ ನಿಮ್ಗೆ ಅನಿಸ್ತಿದ್ಯಾ ಈಗ ನಿಮ್ಮ ಲೀಗಲ್ ನೋಟಿಸ್ ಕೊಟ್ಟಾದ್ಮೇಲೆ ಒಂದಿಷ್ಟು ಏನಾದರೂ ಇದು ಸಮಸ್ಯೆಗೆ ಬಗೆಹರಿಸ್ಬೋದು, ಅಥವಾ ನೀವು ಅಂದ್ಕೊಂಡಿದ್ದು ಏನಾದರೂ ಒಂದು ಸ್ವಲ್ಪ ಅದ್ರ ಮಟ್ಟಿಗೆ BBMP ಅವ್ರು ಮಾಡ್ತಾರಂತ ನಿಮ್ಗೆ ಅನಿಸ್ತಿದ್ಯಾ? ಸರ್ ಅವ್ರು ಮಾಡಬೇಕು. ಬಟ್ ಡೆಫಿನೆಟ್ಲಿ ಈ ಲೀಗಲ್ ನೋಟಿಸ್ ತುಂಬ ವೈರಲ್ ಹೋಗಿದೆ. ನನಗೆ ಫೋನ್ ಕಾಲ್ಸ್ ಮುಂಬೈ, ಮದ್ರಾಸ್, ಚೆನ್ನೈ, ಡೆಲ್ಲಿಯಿಂದ ಎಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ, ಓ ಈ ಥರ ನಾವು ನಮ್ಮ ಸಿಟಿಯಲ್ಲಿ ಮಾಡಬೇಕಂತ. ಅಂಥ ಅವೇರ್ನೆಸ್ ಆಗಿದೆ. ಹೋಪ್ ನನಗೇನೆಂದರೆ ಅವ್ರು ಈ ಸೊಲ್ಯೂಷನ್ ಕೊಡಬೇಕು. ಐ ಹೋಪ್ ದೇ ವಿಲ್ ಫಿಕ್ಸ್ ದ ರೋಡ್ಸ್. ಅದೇ ನನ್ನ ವಿಶ್. ಇನ್ನೊಂದು ನೋಡ್ತಾ ಇದ್ದೀರಾ, ಈಗ ಮಳೆ ಸೀಸನು, ಮಳೆ ಬಂದ ಸಂದರ್ಭದಲ್ಲಿ ಬೆಂಗಳೂರಿನ ಆಲ್ಮೋಸ್ಟ್ ಕೆಲವೊಂದು ಪ್ರದೇಶಗಳು ಮಳೆ ನೀರಿಂದ ಜಲಾವೃತವಾಗ್ತಿದೆ, ಜನರಿಗೆ ಇನ್ನಷ್ಟು ತೊಂದರೆ ಆಗ್ತಿದೆ. ಇದನ್ನು ನೋಡಿದಾಗ ಏನು ಅನ್ನಿಸ್ತಿದೆ ಸರ್? ಈ ಲಾಸ್ಟ್ 2-3 ಡೇಸ್ ಮಳೆ ಬಂದರೆ ನನಗೆ ಐ ಕುಡ್ ನಾಟ್ ಇಮ್ಯಾಜಿನ್ ಸರ್. ಆ ಸಿಲ್ಕ್ ರೋಡ್ ನೋಡ್ತೀರಾ ಹೇಗಿತ್ತು ಅದು? ಐ ಥಿಂಕ್ ನಮ್ಮ ಬೋಟ್ ತೊಗೊಂಡು ಹೋಗ್ಬೇಕು ಆ ರೋಡಲ್ಲಿ, ಅಷ್ಟು ನೀರಿತ್ತಲ್ಲ. ಪ್ಲಸ್ ಬೇರೆ ಜನ ಎಲ್ಲ ನನ್ನ ಟಿಸಿಪಾಲಿ ರೋಡಲ್ಲಿ ಟೆಂಪ್ರರಿ ರೋಡ್ ಹಾಕಿದ್ದಾರೆ. ನನ್ನ ಪ್ರಾಬ್ಲಮ್ ಏನಂದರೆ, ಯಾಕೆ ಟೆಂಪ್ರರಿ ಸೊಲ್ಯೂಷನ್ ಮಾಡ್ತಾರೆ? ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಅದು ಇರುತ್ತೆ. ಗುಡ್ ಮನಿ ಇನ್ವೆಸ್ಟ್ ಮಾಡಿ ಒಳ್ಳೆ ರೋಡ್ ಹಾಕಿದ್ರೆ ಆ ರೋಡ್ ಇರುತ್ತೆ. ಈ ಸ್ವಲ್ಪ ಸುಮ್ಮನೆ ಮೇಲೆ ಒಂದು ಟಾಪಿಂಗ್ ಹಾಕಿ ಹೋದರೆ ಮಳೆ ಬಂದರೆ ಮತ್ತೆ ಹೋಯಿತು. ಸೊ ಸೊಲ್ಯೂಷನ್ ಅದಕ್ಕೆ ಮನಿ ವೇಸ್ಟ್ ಆಗುತ್ತಲ್ಲ. ಸೊ ಆಲ್ವೇಸ್ ಗಿವ್ ಪರ್ಮನೆಂಟ್ ಸೊಲ್ಯೂಷನ್ಸ್. ಒಳ್ಳೆ ಸೊಲ್ಯೂಷನ್ ಮಾಡಿದ್ರೆ ರೋಡ್ ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಇಷ್ಟು. ಬಟ್ ಈ ರೈನಿ ಸೀಸನ್ ಬಂದ ತಕ್ಷಣ ಟಿ ವಿಲಿ ನೋಡಿದ್ರೆ ಐ ಫೀಲ್ ವೆರಿ ಸ್ಯಾಡ್. ಬ್ಯಾಂಗ್ಳೂರಲ್ಲಿ ಈ ಥರ ಇದೆಯಾ ನನಗೆ ಯೋಚನೆ ಬಂತು. ಈಗ ಫೈನಲ್ ಆಗಿ ಲೀಗಲ್ ನೋಟಿಸ್ಗೆ ಈಗ ರಿಪ್ಲೈ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಐ ಥಿಂಕ್ ಇದುವರೆಗೂ ರಿಪ್ಲೈ ಸಿಗಲಿಲ್ಲ. ವಾಟ್ ನೆಕ್ಸ್ಟ್? ಇನ್ ಕೇಸ್ ಏನಾದರೂ ರಿಪ್ಲೈ ಸಿಗಲಿಲ್ಲ ಅಂತಂದರೆ ವಾಟ್ ನೆಕ್ಸ್ಟ್? ಸರ್ ನಾನು ರಿಪ್ಲೈಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ರಿಪ್ಲೈ ಮಾಡ್ತಾರೆ. ಅದೇ ನನ್ನ ವಿಶ್, ಅದು ರಿಪ್ಲೈ ಮಾಡ್ತಾರೆ. ಪ್ಲಸ್ ಐ ಆಲ್ಸೋ ನನಗೆ ಆಪರ್ಚುನಿಟಿ ಸಿಕ್ತರೆ ನಾನು ಹೋಗಿ ಕಮಿಷನರ್ ಮೀಟ್ ಮಾಡ್ತೀನಿ. ನನಗೇನು, ಬಿಕಾಸ್ ಐ ವಾಂಟ್ ಟು ವರ್ಕ್ ವಿತ್ ಹಿಮ್ ಟು ಮೇಕ್ ಬ್ಯಾಂಗ್ಳೂರ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸಿಕ್ಕಿಲ್ಲ ಅಂದರೆ ನಾನು ಅಡ್ವೊಕೇಟ್ ಹತ್ರ ಮಾತಾಡಬೇಕು. ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ನಾನು ಫಾಲೋ ಮಾಡ್ತೀನಿ. ಬಟ್ ಏನು ಮಾಡೋಕ್ಕೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಇನ್ನು ನಾನು ಅಡ್ವೊಕೇಟ್ ಹತ್ರ ಡಿಸ್ಕಸ್ ಮಾಡಿಲ್ಲ. ಅದು ಈ ವೀಕ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಎಸ್, ಇದು ಕಿರಣ್ ಅವರ ಒಂದು ಮಾತು. ಅಂತಂದರೆ ಬೆಂಗಳೂರು ರಸ್ತೆಯಲ್ಲಿ ನಾನು ಓಡಾಡಿದ್ದೀನಿ, ಅದರ ಒಂದು ಎಕ್ಸ್ಪೀರಿಯೆನ್ಸ್ ನನಗಾಗಿದೆ, ಅದರಿಂದ ಒಂದಿಷ್ಟು ಸಮಸ್ಯೆಗಳು ನನಗಾಗಿದೆ. ಸೊ ನನಗಾಗಿರೋ ಸಮಸ್ಯೆನ ನಾನು ಹೊರಗಡೆ ಹೇಳಿದ್ದೀನಿ. ಸೊ ಲೀಗಲ್ ನೋಟಿಸ್ ಮುಖಾಂತರ ನಾನು ಹೇಳಿದ್ದೀನಿ. ಸೊ ಇದಕ್ಕೆ ಪರಿಹಾರ ಬೇಕು, ಸ್ಥಳೀಯ ಸಂಸ್ಥೆಗಳು ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಕೂಡ ಇಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.